ವಿಡಿಯೋ ಮಾಡಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅವ್ರ ಜೊತೆ ಏನೇನಾಗಿರಲ್ಲ. ನಾನ್ ಎಷ್ಟು ಅನ್ಕೊಳ್ತಿದ್ದೀನಿ ಸಾಕಿನ್ನ 1-2 ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ, ಸೈಲೆಂಟ್ ಆಗಿ ಇದ್ಬಿಡುವ ಅಂತ. ಆದ್ರೆ ನನ್ನ ಕೈಲಿಂದ ಆಗ್ತಿಲ್ಲ. ಯಾವುದೋ ಒಂದು ಸರ್ವಶಕ್ತಿ ನನ್ನ ಮನ್ಸೊಳಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತಿದೆ. ಮೊದ್ಲೇ ಹೇಳ್ಬಿಡ್ತೀನಿ, ಈ ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ. ಈ ವಿಡಿಯೋದಲ್ಲಿ ನಾನು ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ. ಸೌಜನ್ಯ ಕೇಸಲ್ಲಿ ಯಾವುದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನೆನಪು ಮಾಡ್ಕೊಳ್ಳಿ, 9 ಅಕ್ಟೋಬರ್ 2012 ಸೌಜನ್ಯ ಕಾಣೆ ಆದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ 200-300 ಜನ ಸೇರ್ಕೊಂಡು ರಾತ್ರಿ 12 ಗಂಟೆವರೆಗೂ ಸೌಜನ್ಯಗೋಸ್ಕರ ಹುಡುಕ್ತಾರ. ಆದ್ರೆ ಸೌಜನ್ಯ ಸಿಗಲ್ಲ. ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ. ಇನ್ನು ಹುಡುಕೋದ್ ಬೇಡ, ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ರು ತಮ್ಮ ಮನೆಗೆ ವಾಪಸ್ ಹೋಗ್ತಾರ. ದೆನ್ ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತಾವೆ. ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಒಂದು ಚೂರುನು ನೆಂದಿರಲ್ಲ. ದಾಖಲೆ ಇದೆ ಸ್ವಾಮಿ, ದಾಖಲೆ ಇಲ್ದೆ ಈ ದೂತ ಸಮೀರ್ MD ಏನು ಮಾತಾಡಲ್ಲ. ದೇರ್ ವಾಸ್ ರೈನ್ ಅಂಡ್ ದ ಕ್ಲೋತ್ಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮಡ್ ಅಂಡ್ ದ ಬ್ಯಾಗ್ ವಾಸ್ ನಾಟ್ ವೆಟ್, ಈವನ್ ದ ಬುಕ್ಸ್ ವರ್ ನಾಟ್ ವೆಟ್. ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗ್ ನೆಂದಿಲ್ಲ. ತುಂಬಾ ಹುಡುಗ ನಾ ಎಲ್ಲ ತೆಗೆದುಕೊಟ್ಟೆ. ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್. ನೋಡಿ ಪುಸ್ತಕ ಅಂತ ನೋಡಿದೆ. ಅವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು, ಆ ನಂಬ್ರನ್ನು ತಗೊಂಡೋಗಿದ್ದಾರೆ. ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ್ ರಾವ್ ಸಿಕ್ಕಿದ ದಿವಸ ಹೊಲ ಉಡುಪು ಇದೆಯಲ್ಲ ಸರ್, ಅದು ಮನೆಯಿಂದ ತಗೊಂಡೋಗಿದ್ದಾರೆ. ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ. ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ. ಅದನ್ನೇ ತನಿಖೆಗೆ ಅವರಲ್ಲಿ ಇಟ್ಟಿದ್ದಾರೆ. ನೋಡಿ, ಪೊಲೀಸ್ ಅವ್ರ ಪ್ರಕಾರ ಸೌಜನ್ಯ ಆಗಿದ್ದು ಆ ಒಂದು ಹಳ್ಳ ಹತ್ರ, ಆದ್ರೆ ಆಕ್ಚುಲಿ ಅಲ್ಲಿ ಹಾಗೆ ಇಲ್ಲ. ಬಟ್ ಸ್ಟಿಲ್ ಈ ಒಂದು ಪಾಯಿಂಟ್ ನ ಪ್ರೂವ್ ಮಾಡ್ಲಿಕ್ಕೆ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ, ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿಂದ 50 ಅಡಿ ದೂರದಲ್ಲಿ ಸಂತೋಷ್ ರಾವ್ ನ ಒಂದು ಟೆಂಟ್ ಹಾಕ್ಸ್ತಾರೆ. ಸೌಜನ್ಯನ ಆಗ್ಬೇಕಾದ್ರೆ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿದ್ದಂತಹ ಸಂತೋಷ್ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ತಾರೆ. ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಸಂತೋಷ್ ರಾವ್ನ ಕೆಲವೊಂದು ಥಿಂಗ್ಸ್ ಇಟ್ಬಿಟ್ಟು ಇವ್ನು ಇಲ್ಲೇ ಇದ್ದ ಅಂತ ಪ್ರೂವ್ ಮಾಡಿಸ್ತಾರ. ಈಗ ಸ್ವಲ್ಪ ತಲೆ ಯೂಸ್ ಮಾಡಿ ಸೌಜನ್ಯ ಕಾಣೆ ಇಲ್ಲೇ ಇರ್ಬೇಕೆ ಹೊರತು ಅದ್ಯಾವುದೋ ಕಾಡಲ್ಲಿ ಆ ಟೆಂಟ್ ಒಳಗಡೆ ಅಲ್ಲ. ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದು 11 ಅಕ್ಟೋಬರ್ 2012. ಆದ್ರೆ ಅಫಿಷಿಯಲ್ ಆಗಿ ಪೇಪರ್ಸ್ ಮೇಲೆ ತೋರಿಸಿರೋದು 13 ಅಕ್ಟೋಬರ್ 2012. ಹಾಗಿದ್ರೆ ಆ 2 ದಿನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ತಿದ್ರು? ಇದು ಇಲ್ಲಿಗಲ್ ಡಿಟೆನ್ಷನ್ ತಾನೆ. ಈಗಷ್ಟೇ ನಾನು ಡಾಕ್ಟರ್ ಆದಮ್ ಅವ್ರು ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ಅಂಡ್ ಇದ್ರಲ್ಲಿ ಏನಿದೆ ಗೊತ್ತಾ? ಸೌಜನ್ಯ ಸತ್ತಾದ್ಮೇಲೆ ಅಲ್ಲ, ಅವಳು ಬದುಕಿರ್ಬೇಕಾದ್ರೇನೆ, ಅವಳು ಮಾಡ್ತಾ ಇರ್ಬೇಕಾದ್ರೇನೆ ಆ ದುಷ್ಕರ್ಮಿಗಳು ಅವಳ ಯೋನಿ ಒಳಗಡೆ 6 ಇಂಚು ಮಣ್ಣು ತುಂಬಿರೋದು. ಅಂಡ್ ರೀಸೆಂಟ್ ಆಗಿ ಬರ್ತಾ ಇರುವಂತಹ ಇನ್ನೊಂದು ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂತಂದ್ರೆ, ಸಂತೋಷ್ ರಾವ್ ಬ್ರೇನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ ಅಂತವ್ರು ಪ್ಲೀಸ್ ಈ ಒಂದು ಡಾಕ್ಯುಮೆಂಟ್ ನ ಕಂಡ್ಬಿಟ್ಟು ನೋಡಿ. ಇಲ್ಲಿ ಸಂತೋಷ್ ರಾವ್ ಹೇಳ್ತಿದ್ದಾನೆ ಅಪರಾಧಿ ಎಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂಡ್ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಇದೇ ಆ ಸ್ಟೇಟ್ಮೆಂಟ್ ನ ಕಾಪಿ. ಇದ್ರಲ್ಲಿ ಎಲ್ಲಿನೋ ಹರೀಶೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವನ ಸಿಗ್ನೇಚರ್ ಆಗ್ಲಿ ಸೈನ್ ಆಗ್ಲಿ ಏನು ಇಲ್ಲ. ಈ ಸ್ಟೇಟ್ಮೆಂಟ್ ನ ತಗೊಂಡಿರುವಂತಹ ಪೊಲೀಸ್ ಅವ್ರ ಸಿಗ್ನೇಚರ್ ಇದೆ, ಆದ್ರೆ ಹರೀಶ್ ನ ಸೈನ್ ಮಾತ್ರ ಎಲ್ಲೂ ಇಲ್ಲ. ಯಾಕಂತಂದ್ರೆ ಈ ಸ್ಟೇಟ್ಮೆಂಟ್ ನ ಹರೀಶ್ ಕೊಟ್ಟೇ ಇಲ್ಲ. ಎಲ್ಲಿ ಈ ಒಂದು ಕೇಸ್ CBI ಹೋಗಿ ಅವಾಗ CBI ಅವರು ಹರೀಶ್ ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಕೇಳಿದಾಗ ಎಲ್ಲಿ ನಾನು ಕೊಟ್ಟೇ ಇಲ್ಲ ಸರ್ ಅಂತ ಬಾಯಿ ಬಿಟ್ಬಿಡ್ತಾನೋ ಅಂತ ಹರೀಶ್ ನು ಕೂಡ ಸಾಯ್ ಹೊಡಿತಾರೆ. ಹರೀಶ್ ಒಮ್ಮೆ ತನ್ನ ಬೈಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಪರಿಚಿತ ಕಾರ್ ಬಂದ್ಬಿಟ್ಟು ಅವನ್ನ ಗುದ್ಬಿಡುತ್ತೆ ಅಂಡ್ ಅದರಿಂದ ಹರೀಶ್ ನ ಸಾವಾಗುತ್ತಾ. ನೋಡಿ, ಯಾವುದೇ ಆಕ್ಸಿಡೆಂಟ್ ನಾನು ದೂತ ಸಮೀರ್ MD ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿ ಕೇವಲ ಆಗಿರೋದು 8 ತಿಂಗಳಷ್ಟೇ. ಅಂಡ್ ಈ 8 ತಿಂಗಳಲ್ಲಿ ನಾನು ಹಾಕಿರೋದು ಕೇವಲ 12 ವಿಡಿಯೋಸ್. ಅದರಲ್ಲಿ 1-2 ಆಲ್ರೆಡಿ ಟೇಕ್ ಡೌನ್ ಆಗಿದಾವೆ. ಸೊ ಅಷ್ಟು ಬೇಗ ಅದ್ ಹೆಂಗ್ ನೀವು ಜಡ್ಜ್ ಮಾಡ್ಬಿಟ್ರಿ ನಾನು ಆಂಟಿ ಹಿಂದೂ ಅಂತ? ನಿಮಗ್ ನಿಜವಾಗ್ಲೂ ನಾನು ಆಂಟಿ ಹಿಂದೂ ಅನ್ಸಿದ್ರೆ ನಂದು ಇನ್ನೊಂದು ಚಾನಲ್ ಇದೆ ಸಮೀರ್ MD ಅಂತ, ಅಲ್ಲಿ ನಾನು ಅಪ್ಲೋಡ್ ಮಾಡಿರುವಂತಹ ಈ ಎಲ್ಲಾ ವಿಡಿಯೋಸ್ ನ ನೋಡಿ. ಜಾಸ್ತಿ ಜಸ್ಟಿಫೈ ಮಾಡ್ಲಿಕ್ಕೆ ಹೋಗಲ್ಲ ಗುರು, ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು.
ನನ್ನ ಕ್ಯಾರೆಕ್ಟರ್ ಏನು ಅಂತ. ಅಂಡ್ ಇನ್ನು ಇವನ್ ವಿಡಿಯೋ 18 ಮಿಲಿಯನ್ ಪ್ಲಸ್ ವ್ಯೂಸ್ ನ ಪಡ್ಕೊಂಡಿದೆ. ಇವನ್ಗೆ ಇಷ್ಟ ಲಕ್ಷ ದುಡ್ಡು ಬಂದಿರುತ್ತೆ, ಅಷ್ಟು ಲಕ್ಷ ದುಡ್ಡು ಬಂದಿರುತ್ತೆ ಅನ್ನೋರ್ಗೆ ಈ ಒಂದು ಇಮೇಲ್ ನ ಒಮ್ಮೆ ನೋಡಿ. ನನ್ನ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಆ ವಿಡಿಯೋ ಡಿಮಾನಿಟೈಸ್ ಆಗೋಯ್ತು. ಇಲ್ಲಿ ಅತ್ಯಾಚಾರಿ ಬೆಂಬಲಿಗರ ಥಿಂಕಿಂಗ್ ನೋಡಿ. ಆ ವಿಡಿಯೋ ಇಂದ ನನ್ಗೆ ಎಷ್ಟು ರೆವೆನ್ಯೂ ಬಂತು ಅನ್ನೋದನ್ನ ಥಿಂಕ್ ಮಾಡ್ತಿದಾರೆ. ಆ ವಿಡಿಯೋ ಇಂದ ನಾನು ಎಷ್ಟು ಸಫರ್ ಆಗಿರ್ಬೋದು ಅನ್ನೋದನ್ನ ಥಿಂಕ್ ಮಾಡಿದ್ರ ನೋಡಿ. ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ಜನ ಜಾಗೃತರಾದ್ರು. ನನ್ಗೆ ನನ್ ಬಗ್ಗೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನೀವೆಲ್ಲ ಜಾತಿ ಧರ್ಮ ಅನ್ನೋದು ಮುಖ್ಯ ಅಲ್ಲ, ನ್ಯಾಯ ಮುಖ್ಯ ಅಂತ ಬೆಂಬಲಿಸಿದ್ರೆ. ಸೌಜನ್ಯನ ತಾಯಿ ಅಂಡ್ ಕುಟುಂಬದವರು 13 ವರ್ಷದಿಂದ ಧೈರ್ಯವಾಗಿ ನ್ಯಾಯಕ್ಕಾಗಿ ಬೇಡ್ತಾವ್ರೆ. 13 ವರ್ಷದಿಂದ ಮಹೇಶ್ ಶೆಟ್ಟಿ ಸರ್ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೆ ಎಲ್ಲಾ ತರದ ಅವಮಾನ ಸಹಿಸಿಕೊಂಡು ಬೆಟ್ಟದಂತೆ ನಿಂತು ಎಲ್ಲೂ ಕಾಂಪ್ರಮೈಸ್ ಆಗದೆ ಹೋರಾಟ ಮಾಡ್ತಾವ್ರೆ. ಈಗ ಈ ನಿಮ್ಮ ದೂತ ಸಮೀರ್ MD ಇಂದ ಕರ್ನಾಟಕಾದ್ಯಂತ ಅನೇಕ ಕನ್ನಡ ಪರ ಸಂಘಟನೆಗಳು, ಎಲ್ಲಾ ವಿಚಾರ, ಎಲ್ಲಾ ಪಂಥದ ಪ್ರಗತಿಪರ ವೇದಿಕೆಗಳು ಸೌಜನ್ಯ ನ್ಯಾಯಕ್ಕಾಗಿ ಒಂದಾಗಿವೆ. ಅಂಡ್ ಈ ಹೋರಾಟ ಕೇವಲ ಸೌಜನ್ಯಳಿಗೆ ಮಾತ್ರ ಸೀಮಿತ ಆಗಿಲ್ಲ.